ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 32, 22ರಿಂದ 28ನೇ ವಚನವನ್ನ ಧ್ಯಾನ ಮಾಡೋಣ. ಯಾಕೋಬನು ಒಂಟಿಗನಾಗಿ ನಿಂತನು. ಈ ವಿಷಯದ ಕುರಿತು ಈ ಭಾಗದಿಂದ ನಾವು ಕಲಿಯೋಣ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಾಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದು ಎಂದು ಹೇಳಿದನು. ಈಗ ಇಲ್ಲಿ ಯಾಕೋಬನು ಒಂಟಿಗನಾಗಿ ನಿಲ್ತಾನೆ. ಯಾಕೆ? ಅವನು ಗೊತ್ತಾಯ್ತು, ದೇವರಲ್ದೇನೆ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವನು ಇಷ್ಟು ದಿನ ಬರೀ ಊಟ, ಬಟ್ಟೆ, ಮನೆ ಇದ್ರ ಬಗ್ಗೆನೇ ಪ್ರಾರ್ಥನೆ ಮಾಡ್ತಾ ಇದ್ದವನು ಈಗ ಅವನು ಬೇಕಾಗಿರೋದು ದೇವರು. ದಟ್ ಮೀನ್ಸ್ ಅವನು ತನ್ನ ಪ್ರಾಬ್ಲಮ್ನ ತುದಿಗೆ ಬರ್ತಾನೆ. ಪ್ರಿಯರೇ, ನಮಗೆ ಬೇಕಾಗಿರೋದು ದೇವ್ರ ಸನ್ನಿಧಾನ. ಇಲ್ಲಿ ನೋಡ್ರಿ, ದೇವರು ಇಲ್ಲಿ ಯಾಕೋಬನನ್ನ ಮುರಿಯುವುದಕ್ಕಾಗಿ ಯಾಕೋಬ ಹೋರಾಡ್ತಾ ಇದ್ದಾನೆ. ಅವನ ತೊಡೆಯನ್ನ ಮುಟ್ತಾರೆ, ತೊಡೆಯ ಕೀಲನ್ನ ಮುಟ್ಟುತ್ತಾರೆ. ನಾವು ಆತನಿಗಾದ್ರೂ ಏನಾದ್ರೂ ಮಾಡಬೇಕಾದಲ್ಲಿ ಮುರಿಯಲ್ಪಡಲೇಬೇಕು. ನಾವು ಮುರಿಯಲ್ಪಟ್ರೆ ಉಪಯೋಗಿಸಲ್ಪಡಕ್ಕೆ ಸಾಧ್ಯ. 60 ಅಥವಾ 70 ವರ್ಷ ನಂತರವೇ ಅವನಿಗೆ ಈಗ ಇಸ್ರಾಯೇಲ್ ಎಂಬುದಾಗಿ ದೇವರ ಹೆಸರು ಕೊಡ್ತಾರೆ. ಇಲ್ಲಿ ಯಾಕೋಬ ಅವನನ್ನ ಬಿಡೋದಿಲ್ಲ, ದೇವದೂತರನ್ನ ಬಿಡೋದಿಲ್ಲ. ಅದು ಯೇಸುಸ್ವಾಮಿನೇ ಅಂತ ನಾನು ನಂಬ್ತೀನಿ. ಯಾಕಂತಂದ್ರೆ ಯೇಸುಸ್ವಾಮಿನೇ ಅವನ ಹತ್ರ ಹೋರಾಡ್ತಾ ಇದ್ದಾರೆ, ದೇವರೇ ಅವನ ಹತ್ರ ಹೋರಾಡ್ತಾ ಇದ್ದಾರೆ. ಸರಿನಾ? ಇಲ್ಲಿ ದೇವರು ಅವನಿಗೆ ಏನ್ ಹೇಳ್ತಾ ಇದ್ದಾರೆ, ಸರಿ ನೀನು ಬಿಟ್ಟು ಹೋಗ್ತೀನಪ್ಪ, ಬಿಟ್ಬಿಡು ನನ್ನ. ಅವನು ಆ ರೀತಿ ಹೋರಾಡಿ ಅವನು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಇಲ್ಲಿ ಯಾಕೋಬನು, ನೀನ್ ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ ಎಂಬುದಾಗಿ ದೇವದೂತನನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಪ್ರಿಯರೇ, ದೇವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ದೇವರೇ, ನನಗೆ ಈ ಲೌಕಿಕವಾಗಿ ನೀನೇನು ಕೊಡ್ತೀಯೋ ಕೊಡಲ್ವೋ ನಿನಗೆ ಸ್ತೋತ್ರ, ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆದರೆ ನನ್ನ ಜೀವಮಾನದಲ್ಲಿ ನನಗೆ ಬೇಕಾಗಿರೋದು ನೀನೇ ನನಗೆ ತೃಪ್ತಿ. ಆತ್ಮಿಕವಾದದ್ದೇ ನಮಗೆ ತೃಪ್ತಿ ಪಡಿಸೋದು. ಪ್ರಿಯರೇ, ಇಷ್ಟು ದಿವಸ ಹೆಣ್ಣು, ಹಣ ಇವುಗಳನ್ನೆಲ್ಲ ಕಸಿದುಕೊಳ್ತಾ ಇದ್ದಂಥ ವ್ಯಕ್ತಿ ಇವಾಗ ನನಗೆ ಅದೆಲ್ಲ ಬೇಡ, ನನಗೆ ದೇವರೇ ಬೇಕು ಅಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿಯೇ ದೇವರು ಅವನನ್ನ ಮುಟ್ತಾರೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಏನೆಲ್ಲ ಮೋಸ ಮಾಡಿ, ಕುಯುಕ್ತಿ ಮಾಡಿ, ಏನೆಲ್ಲ ಮಾಡಿದ್ರು, ದೈಹಿಕವಾಗಿ ಏನೇ ಪಡ್ಕೊಂಡ್ರು ನಮಗೆ ಸಮಾಧಾನ ಇರಲ್ಲ. ದೇವರ ಸನ್ನಿಧಾನ ನಮಗಿದ್ರೇನೆ ನಮಗೆ ಸಮಾಧಾನ ಇರ್ತದೆ. ಇಲ್ಲಿ ಮುರಿಯಲ್ಪಟ್ಟಂತ ಮನುಷ್ಯನೇ ಮುಂದೆ ಆಶೀರ್ವಾದದ ನಿಧಿಯಾನ ಆಗ್ತಾನೆ. ಅವನಿಗೆ ದೇವರು, ನೀನ್ ದೇವರ ಪ್ರಭು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಇಲ್ಲಿ ಗೊತ್ತಾಯ್ತು, ನನಗೆ ದೇವರ ಸನ್ನಿಧಾನ ಇಲ್ಲೇ ಹೋದ್ರೆ ನನಗೇನು ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳಿ ಅವನೇನ್ ಮಾಡ್ತಾನೆ, ದೇವರನ್ನ ಗಟ್ಟಿಯಾಗಿಡ್ತಾನೆ. ಇವತ್ತು ಪ್ರಿಯ ದೇವರ ಮಕ್ಕಳೇ, ನಿಮಗೂ ಸಹ ದೇವರು ಬೇಕು, ದೇವರ ಸನ್ನಿಧಾನ ಬೇಕು. ಫಸ್ಟ್ ಸ್ಪಿರಿಚುವಲ್ ಲೈಫ್, ಆತ್ಮಿಕವಾದ ಜೀವಮಾನ, ಆತ್ಮಿಕವಾಗಿ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ದೇವ್ರ ಸನ್ನಿಧಾನ, ದೇವ್ರಿಗೆ ವಿಧೇಯರಾಗೋದು. ನಿಮ್ಮ ಪ್ರೊಫೆಷನ್ ಏನೇ ಆಗಿರ್ಬೋದು, ನಿಮ್ಮ ಗುರಿ ಏನೇ ಆಗಿರ್ಬೋದು, ನಿಮ್ಮ ಸ್ಟೇಟಸ್ ಏನೇ ಇರ್ಬೋದು, ಜನ ಫ್ರೆಂಡ್ಸ್ ಎಷ್ಟೇ ಇರ್ಬೋದು, ಯಾವುದೂ ನಿಮಗೆ ಸಮಾಧಾನ ಕೊಡಲ್ಲ. ಏನೇ ಇರ್ಬೋದು, ಯಾವುದು ನಿಮಗೆ ಸಮಾಧಾನ ಕೊಡಲ್ಲ. ದೇವರ ಸನ್ನಿಧಾನನೇ ನಿನಗೆ ಸಮಾಧಾನ ಕೊಡುವಂಥದ್ದು. ಆದ್ರಿಂದ ದೇವರನ್ನ ಗಟ್ಟಿಯಾಗಿಡಿರಿ,
ದೇವರ ಸಾನ್ನಿಧ್ಯವನ್ನು ಗಟ್ಟಿಯಾಗಿದ್ದೀರಿ. ಕರ್ತನು ನಿಮಗೆ ಹೆಸರು ಬದಲಾವಣೆ ಮಾಡಿ ಯಾಕೋಬ ಮೋಸಗಾರ ಅನ್ನೋದನ್ನ ತೆಗೆದು ಅವನಿಗೆ ಇಸ್ರಾಯೇಲ್ ಅಂದರೆ ದೇವರ ಪ್ರಭು ಅಂತ ಹೆಸರಿಡ್ತಾರೆ. ಆದ್ರೆ ಮುರಿಯಲ್ಪಡಬೇಕಾಯ್ತು. ಹಾಗಾದ್ರೆ ಇವತ್ತು ಯಾವುದರಿಂದ ಇದ್ದೀರಾ? ನೀವು ದೇವರಿಂದ ಇದ್ದೀರಾ, ಲೋಕದಿಂದ ಇದ್ದೀರಾ? ತೀರ್ಮಾನ ಮಾಡ್ರಿ. ಕರ್ತನು ತಾನೇ ನಿಮಗೆ ದೇವರನ್ನ ಹಿಂಬಾಲಿಸುವ ಹಾಗೆ ಕೃಪೆ ತೋರಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಹೌದಪ್ಪ, ಅನೇಕರು ಇವತ್ತು ಲೌಕಿಕವಾದದ್ದನ್ನ ಹಿಂಬಾಲಿಸಿ ಇವತ್ತು ಅಸಮಾಧಾನಕ್ಕೊಳಗಾಗಿದ್ದಾರೆ. ಆದರೆ ಪ್ರತಿಯೊಬ್ಬೊಬ್ರು ನೀನನ್ನು ಹಿಂಬಾಲಿಸ್ಬೇಕಪ್ಪ. ನಾವೆಲ್ಲರೂ ನೀನನ್ನು ಹಿಂಬಾಲಿಸ್ಬೇಕಪ್ಪ. ತಂದೆ ಆದವರು ಇವತ್ತು ನಮಗೆ ಬೇಕಾಗಿರೋದು ಯೇಸುವಿನ ಸನ್ನಿಧಾನ. ಯೇಸು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಬೇಕಪ್ಪ. ಅಪ್ಪ, ಪಾಪ ಕ್ಷಮಾಪಣೆ ಹೊಂದಿ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸನ್ನಿಧಾನವನ್ನು ಎಲ್ಲರೂ ಅನುಭವಿಸುವ ಹಾಗೆ ಕೃಪೆ ಕೊಡಪ್ಪ. ಎಲ್ಲರಿಗೂ ಬೇಕಾಗಿರೋದು ಆತ್ಮರಕ್ಷಣೆ ಸ್ವಾಮಿ. ಆತ್ಮರಕ್ಷಣೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೇ ಹೊಂದಿಕೊಂಡ್ರೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ
ದಿವ್ಯಾಶೀರ್ವಾದವ ಕರ್ತ ಇವನೇನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ.